ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನೆಲ್. ಸೊ ಇವತ್ತಿನ ವಿಡಿಯೋ ಪ್ರತಿಯೊಬ್ಬ ಟೈಲರು ತಪ್ಪದೇ ನೋಡಬೇಕಾಗಿರುವಂಥ ವಿಡಿಯೋ. ಯಾಕಂದರೆ ನಾವು ಇವತ್ತು ಯಾವ ವಿಷಯದ ಬಗ್ಗೆ ಮಾತಾಡ್ತಿದ್ದೀನಿ ಅಂತಂದರೆ, ಟೈಲರಿಂಗ್ನಲ್ಲಿ ಈ ರೀತಿ ಕೆಲಸ ಮಾಡಿದ್ರೆ ತಿಂಗಳಿಗೆ ಲಕ್ಷ ರೂಪಾಯಿ ಸಂಪಾದಿಸ್ಬೋದಾ ಅನ್ನೋ ಒಂದು ಮಾತಿನ ಬಗ್ಗೆ. ಮೊದಲು ನಾನೊಂದು ಸತ್ಯ ಹೇಳಿಬಿಡ್ತೀನಿ. ಲಕ್ಷ ರೂಪಾಯಿ ಸಂಪಾದಿಸೋದು ಅಸಾಧ್ಯ ಅಲ್ಲ, ಆದರೆ ಅದೇ ನಾವು ಒಂದು ದಿನ ಆಗುವಂಥ ಕೆಲಸ ಅಲ್ಲ. ನಮ್ಮಲ್ಲಿ ಸರಿಯಾದ ಕೌಶಲ್ಯ, ಗುಣಮಟ್ಟ, ಹಾಗೆ ಕಸ್ಟಮರ್ಸ್ ವಿಶ್ವಾಸ ಮತ್ತು ನಿರಂತರ ನಮ್ಮ ಒಂದು ಪರಿಶ್ರಮ ಇದ್ದರೆ ನಾವು ನಮ್ಮ ಒಂದು ಆದಾಯವನ್ನು ಬಹಳ ಮಟ್ಟಿಗೆ ಜಾಸ್ತಿ ಮಾಡ್ಕೋಬೋದು. ಮೊದಲನೇದಾಗಿ ನಿಮ್ಮ ಆಲೋಚನೆಯೇ ನಿಮ್ಮ ಆದಾಯ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಅಂದರೆ ಹಣ ಸಂಪಾದಿಸುವ ಮೊದಲು ನಾವು ಮೊದಲು ಒಂದು ದೊಡ್ಡ ಕನಸು ಕಾಣಬೇಕು. ನಾನು ಸಣ್ಣ ಟೈಲರ್ ಅಂತ ಯೋಚಿಸಿದ್ರೆ ನಮ್ಮ ಹತ್ರ ಸಣ್ಣ ಆದಾಯನೇ ಬರೋದು. ನಾನು ಬ್ರ್ಯಾಂಡ್ ಕಟ್ಟಬೇಕು ಅಂತ ಯೋಚಿಸಿದ್ರೆ ನಿಮ್ಮ ಜೀವನವು ದೊಡ್ಡದಾಗಿರುತ್ತೆ. ಒಂದು ಬ್ಲೌಸ್ ಚೆನ್ನಾಗಿ ಫಿಟ್ ಆದರೆ ಆ ಗ್ರಾಹಕರು ಮತ್ತೆ ನಿಮ್ಮ ಹತ್ರ ಬರ್ತಾರೆ. ಅವ್ರ ಜೊತೆ ಇನ್ನೂ 5 ಜನ ಕಸ್ಟಮರ್ಸ್ ಕೂಡ ಕರ್ಕೊಂಬರ್ತಾರೆ. ಇದುವೇ ನಿಮ್ಮ ಕೆಲಸದ ನಿಮ್ಮ ಜಾಹೀರಾತು. ಅಂದರೆ ಇವಾಗ ನಾವು ಏನೋ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದೀವಿ ಅಂತಂದರೆ ಅದಕ್ಕೆ ನಾವು ಜಾಹೀರಾತು ಮಾಡಲೇಬೇಕಲ್ವಾ. ಸೊ ನೀವು ಈ ರೀತಿ ಕಸ್ಟಮರ್ಸ್ಗೆ ಬ್ಲೌಸ್ ಫಿಟ್ಟಿಂಗ್ ಕೊಡೋದ್ರಿಂದ ಅವರಿಂದ ನಿಮಗೆ 5 ಜನ ಕಸ್ಟಮರ್ಸ್ ಹೆಚ್ಚಿಗೆ ಬಂದರೆ ಅದೇ ನಿಮ್ಮ ಜಾಹೀರಾತಾಗಿರುತ್ತೆ. ಮತ್ತು ಪ್ರತಿ ತಿಂಗಳು ಕನಿಷ್ಠ 5 ಅಷ್ಟೇ ಸಾಕು ಹೊಸ ಡಿಸೈನ್ ಕಲೀರಿ. ಓಕೆನಾ? ತಿಂಗಳು ಅಂದರೆ ಪ್ರಿನ್ಸೆಸ್ ಕಟ್ಟು, ಬೋಟ್ ನೆಕ್ಕು, ಹೈ ನೆಕ್ಕು, ಬ್ರೈಡಲ್ ಬ್ಲೌಸ್, ಮಗ್ಗಮ್ ಸ್ಟೈಲ್, ಪಫ್ ಸ್ಟೈಲ್, ಡಿಸೈನರ್ ಬ್ಯಾಕ್ ನೆಕ್, ಈ ರೀತಿ ಹೊಸ ಡಿಸೈನ್ ಕಲಿತ್ರೆ ಹೊಸ ಗ್ರಾಹಕರು ಕೂಡ ಬರ್ತಾರೆ. ಒಂದು ದಿನದಲ್ಲಿ ನೀವು 4 ಅಥವಾ 5 ಬ್ಲೌಸ್ ಮುಗಿಸ್ಬೋದು. ಅದಕ್ಕಾಗಿ ನೀವು ಬೆಳಗ್ಗೆ ಕೆಲಸಕ್ಕೆ ಒಂದು ಪ್ಲ್ಯಾನ್ ಮಾಡಿ, ಸ್ವಲ್ಪ ಮೊಬೈಲ್ ಬಳಕೆನ ಕಡಿಮೆ ಮಾಡ್ಕೊಳ್ಳಿ. ಒಂದೇ ಸಲ ಕಟಿಂಗ್ ಮಾಡಿ ಇಟ್ಕೊಂಬಿಡಿ ಮತ್ತು ಒಂದೇ ಬಾರಿ ಫಿನಿಶಿಂಗು ಮಾಡಿಬಿಡಿ. ಈ ರೀತಿ ಮಾಡೋದ್ರಿಂದ ಸಮಯ ಉಳಿಯುತ್ತೆ. ಹಾಗೆ ಆ ಸಮಯದಲ್ಲಿ ಇನ್ನೂ ಒಂದು ಬ್ಲೌಸ್ ಸ್ಟಿಚ್ ಆದರೆ ನಿಮಗೆ ಅರ್ನಿಂಗ್ ಕೂಡ ಜಾಸ್ತಿ ಆಗುತ್ತೆ. ಕಡಿಮೆ ಬೆಲೆಗೆ ಕೆಲಸ ಮಾಡಬೇಡಿ. ನಿಮ್ಮ ಕೌಶಲ್ಯ ಅಂದರೆ ನೀವು ಏನು ಸ್ಟಿಚ್ ಮಾಡಿರ್ತೀರ ಬ್ಲೌಸು ಅದರ ತಕ್ಕ ಹಾಗೆ ಅಮೌಂಟನ್ನು ತೊಗೊಳ್ಳಿ. ಯಾರೋ ಒಬ್ಬರು ಕಡಿಮೆ ತೊಗೊಳ್ಳಿ ಅಂದರು ಅಂದ ತಕ್ಷಣಕ್ಕೆ ನೀವು ಒಂದು ಅದಕ್ಕೆ ಶ್ರಮಪಟ್ಟು ಹೊಲಿದಿರ್ತೀರ, ಆ ಒಂದು ಡಿಸೈನ್ಗೆ ತಕ್ಕ ರೇಟನ್ನು ನೀವು ತೊಗೊಳ್ಳೇಬೇಕು ಅಲ್ವಾ. ಚೆನ್ನಾಗಿ ಹೊಲಿದ ಬ್ಲೌಸ್ಗೆ ಕಸ್ಟಮರ್ಸು ಉತ್ತಮ ಹಣ ಕೊಡೋಕ್ಕೆ ಸಿದ್ಧರಾಗೇ ಇರ್ತಾರೆ. ಅದೇ ನಾವು ಚೆನ್ನಾಗಿ ಹೊಲಿದಿರಲಿಲ್ಲ ಅಂದರೆ ಅಮೌಂಟಲ್ಲಿ ಸಮಸ್ಯೆ ಆಗ್ಬೋದು. ಗ್ರಾಹಕರನ್ನು ಸಂತೋಷಪಡಿಸ್ಬೇಕು ಅಂದರೆ ಸಮಯಕ್ಕೆ ನಾವು ಅವ್ರು ಕೇಳಿರುವಂಥ ಬ್ಲೌಸ್ನ ಕೊಡಬೇಕಾಗತ್ತೆ. ಮತ್ತು ಕಸ್ಟಮರ್ಸ್ ಜೋಡಿ ನಾವು ಎಷ್ಟು ನಗ್ನಗ್ತಾ ಮಾತಾಡ್ತೀವಿ ಅದು ಕೂಡ ಒಂದು ಒಳ್ಳೆ ಪ್ಲಸ್ ಪಾಯಿಂಟ್ ಆಗಿರುತ್ತೆ. ಮತ್ತು ಒಂದೇನಾದರೂ ಚೇಂಜಸ್ ಹೇಳಿದ್ರೆ ನಾವು ಸಂತೋಷದಿಂದ ಮಾಡಿಕೊಡ್ಬೇಕು ಅದನ್ನು. ಇಲ್ಲಾಂದರೆ ಇಲ್ಲ ಅದು ಹೇಗಾಗುತ್ತೋ ಅದೇನೇ ಸ್ಟಿಚ್ ಮಾಡ್ತೀನಿ, ಅದೇ ರೀತಿ ಬರುತ್ತೆ, ಆಗಲ್ಲ ಹೋಗಲ್ಲ ಅನ್ನಬಾರ್ದು. ನಮಗೆ ಒಬ್ಬ ಸಂತೋಷದ ಕಸ್ಟಮರ್ಸಿಂದ 10 ಜನರನ್ನು ಕರ್ಕೊಂಡು ಬರುವಂಥ ಕಸ್ಟಮರ್ಸು ಆಗ್ತಾರೆ ಇದರಿಂದ. ಮತ್ತು ಯೂಟ್ಯೂಬ್ ಮತ್ತು ಸೋಷಿಯಲ್ ಮೀಡಿಯಾ ಬಳಸಿ. ಈಗಿನ ಕಾಲದಲ್ಲಿ ಬ್ಲೌಸ್ ಅಥವಾ ಏನೇ ಆಗಲಿ ಹೊಲಿಯೋದಷ್ಟೇ ಸಾಕಾಗೋದಿಲ್ಲ. ನೀವು ಮಾಡುವಂಥ ಕೆಲಸವನ್ನು ವಿಡಿಯೋ ಮಾಡಿ ಯೂಟ್ಯೂಬ್, ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಈ ರೀತಿಯ ಪ್ಲ್ಯಾಟ್ಫಾರ್ಮ್ನಲ್ಲಿ ಹಾಕಿ. ಈ ರೀತಿ ಮಾಡೋದ್ರಿಂದ ನಿಮ್ಮ ಹೆಸರು ಫುಲ್ಲು ಎಲ್ಲಿವರೆಗೂ ಹೋಗಿ ಮುಟ್ಟುತ್ತೆ ಅಂತ ಹೇಳೋಕ್ಕಾಗಲ್ಲ. ಅದರಿಂದನೂ ಕೂಡ ನಿಮಗೆ ಕೊರಿಯರ್ ಮೂಲಕ ಕೂಡ ನಿಮಗೆ ಬ್ಲೌಸ್ಗಳು ಬರಬಹುದು. ಆ ರೀತಿ ಆಗೋದ್ರಿಂದ ನಿಮ್ಮ ಮತ್ತಷ್ಟು ಅರ್ನಿಂಗ್ಸು ಜಾಸ್ತಿ ಆಗುತ್ತೆ. ಮತ್ತು ನಿಮಗೆ ಒಂದಿಷ್ಟು ನಾನು ಹೇಳ್ಕೊಡ್ತೀನಿ ಆದಾಯ ಅಂದರೆ ನಮ್ಮ ಪೇಮೆಂಟ್ ಅರ್ನಿಂಗ್ಸನ್ನ ಜಾಸ್ತಿ ಮಾಡೋದು ಅಂತ.
ಅಂದರೆ ಬ್ಲೌಸ್ ಸ್ಟಿಚ್ ಮಾಡೋದಷ್ಟೇ ಅಲ್ಲ, ಫಾಲ್, ಪೀಕೋ, ಪೆಟಿಕೋಟ್, ಚೂಡಿದಾರ್, ಕಿಡ್ಸ್ ಡ್ರೆಸ್, ಫ್ಯಾನ್ಸಿ ಸ್ಲೀವ್, ಆಲ್ಟ್ರೇಷನ್, ಈ ರೀತಿ ಎಲ್ಲ ರೀತಿಯ ಕೆಲಸಗಳನ್ನು ಮಾಡಬೇಕು. ನೀವು ಬ್ಲೌಸ್ ಒಂದೇ ಹೊಲಿತೀನಿ ಅಂತ ಆದರೆ ನಿಮ್ಮ ಅರ್ನಿಂಗ್ಸ್ ಜಾಸ್ತಿ ಆಗಲ್ಲ. ಅದರ ಜೊತೆ ಇವನ್ನೆಲ್ಲ ಮಾಡಿದಾಗ ನಿಮ್ಮ ಅರ್ನಿಂಗ್ಸ್ ಕೂಡ ಜಾಸ್ತಿ ಆಗುತ್ತೆ. ಮತ್ತು ಕಲಿಯೋದನ್ನು ದಯವಿಟ್ಟು ಯಾವುದೇ ಕಾರಣಕ್ಕೂ ನಿಲ್ಲಿಸಬೇಡಿ. ಪ್ರತಿಯೊಬ್ಬ ಒಳ್ಳೆ ಟೈಲರ್ ಆಗಬೇಕು ಅಂತಂದರೆ ನಾವು ಪ್ರತಿದಿನ ಕಲಿತಾನೇ ಇರಬೇಕು. ನಾವು ಎಷ್ಟೇ ಪರ್ಫೆಕ್ಟ್ ಟೈಲರ್ ಇದ್ದೀವಿ ಅಂದರೂ ಕೂಡ ನಾವು ಒಂದಲ್ಲ ಒಂದು ದಿನ ಒಂದೊಂದು ಕಲಿತಾನೇ ಇರಬೇಕು. ಹೊಸ ಮಿಷಿನು, ಹೊಸ ಡಿಸೈನು, ಹೊಸ ಟೆಕ್ನಿಕ್ಕು ಇವೆಲ್ಲ ಒಂದು ಟೈಲರ್ ಬೆಳವಣಿಗೆಗೆ ಕಾರಣ ಆಗುತ್ತೆ. ನಿಮ್ಮ ಅಂಗಡಿಯನ್ನು ಬ್ರ್ಯಾಂಡ್ ಮಾಡಿ, ಅಂದರೆ ಒಳ್ಳೆ ಬೋರ್ಡ್ ಹಾಕಿ, ವಿಸಿಟಿಂಗ್ ಕಾರ್ಡ್ ಇಡಿ, ವಾಟ್ಸಪ್ ಬಿಸ್ನೆಸ್ ಬಳಸಿ, ಗೂಗಲ್ ಮ್ಯಾಪ್ಸ್ನಲ್ಲಿ ಅಂಗಡಿನ ನಿಮ್ಮನ್ನ ಸೇರಿಸ್ತಿ ಅಂಗಡಿ ಇದ್ದರೆ, ಇದು ನಿಮಗೆ ಕಸ್ಟಮರ್ಸ್ನ ಇನ್ನೂ ಜಾಸ್ತಿ ಮಾಡಿಕೊಡುವ ಒಂದು ಉಪಾಯ ಆಗಿರುತ್ತೆ. ಮತ್ತು ನೀವು ಸಂಪಾದಿಸಿದಂಥ ಹಣವನ್ನು ಪೂರ್ತಿಯಾಗಿ ಖರ್ಚು ಮಾಡಬೇಡಿ, ಯಾಕಂದರೆ ಸ್ವಲ್ಪ ಉಳಿತಾಯ ಮಾಡಿ. ಈಗ ಇರುವಂಥ ಮಿಷಿನ್ನ ಮತ್ತೊಂದು ಯಾವುದಾದ್ರೂ ಹೊಸ ಮಿಷಿನ್ನ ತಗೊಳ್ಳಿ. ಉತ್ತಮ ಟೈಲರ್ಗಳಿಗೆ ಬೇಕಾಗುವಂಥ ಸಾಮಾನುಗಳನ್ನ ತಗೊಳ್ಳಿ. ಇದು ನಿಮ್ಮ ಕೆಲಸಕ್ಕೆ ಇನ್ನೂ ಹೆಚ್ಚು ಬೇಗ ಮಾಡೋದಕ್ಕೆ ನಿಮಗೆ ದಾರಿ ತೋರಿಸುತ್ತೆ. ಅಂದರೆ ಇವಾಗ ನಾನು ನೋಡಿ 10 ವರ್ಷದಿಂದ ನನ್ನ ಹತ್ರ 4,000 ಚಿಕ್ಕ ಮಿಷಿನ್ ಇತ್ತು. ಇವಾಗ ನಾನು 24,000 ಜಾಕ್ ಮಿಷಿನ್ ತೊಗೊಂಡಿದ್ದೀನಿ. ಯಾಕಪ್ಪ ಅಂತಂದರೆ ನನಗೆ ಆಗಿನ ಒಂದು ಬ್ಲೌಸ್ಗೆ ಅದು ಪರ್ಫೆಕ್ಟ್ ಆಗಿತ್ತು. ಬಟ್ ಇವಾಗ ನನಗೆ ಬರ್ತಾ ಇರೋ ಬ್ಲೌಸ್ಗೆ ಆ ಒಂದು ಮಿಷಿನ್ ಸಾಲೋದಿಲ್ಲ. ಸೊ ಅದರಲ್ಲಿ ನಾನು ಜಾಸ್ತಿ ಹೊಲಿಯೋಕ್ಕಾಗಲ್ಲ. ಈ ಮಿಷಿನಲ್ಲಿ ಎಷ್ಟು ಹೊಲಿತೀನಿ ಅದರಲ್ಲಿ ಅರ್ಧದಷ್ಟು ಆಗುತ್ತೆ ಅಂತ ಹೇಳ್ಬೋದು. ಸೊ ಹಾಗಾಗಿ ನೀವು ಈಗ ಕಲಿತಾ ಹೋಗಿ, ಅಮೌಂಟ್ ಓದಿಸ್ತಾ ಹೋಗಿ, ನಿಮಗೆ ಬ್ಲೌಸ್ ಜಾಸ್ತಿ ಆದಾಗ ನೀವು ಒಂದು ಆ ರೀತಿ ಹೊಸ ಮಿಷಿನ್ನ ತಗೊಂಡಾಗ ನಿಮಗೂ ಕೂಡ ಬೇಗ ಬ್ಲೌಸ್ಗಳು ಕಂಪ್ಲೀಟ್ ಆಗುತ್ತೆ. ನಿಮಗೆ ಲಕ್ಷ ರೂಪಾಯಿ ಸಂಪಾದಿಸೋರು ಅವರು ಅದೃಷ್ಟದಿಂದ ಸಂಪಾದಿಸಲ್ಲ. ಅವರು ಕೂಡ ದಿನ ಕೆಲಸ ಮಾಡ್ತಾರೆ, ಕಸ್ಟಮರ್ಸ್ನ ಗೌರವಿಸ್ತಾರೆ, ಅವರ ಒಂದು ಕೆಲಸದಲ್ಲಿ ಗುಣಮಟ್ಟವನ್ನು ಕಾಪಾಡ್ತಾರೆ, ಹೊಸ ವಿಷಯಗಳನ್ನ ಕಲಿತಾರೆ. ಇದರಿಂದ ಅವರು ಲಕ್ಷ ರೂಪಾಯಿಯನ್ನು ಸಂಪಾದಿಸೋಕ್ಕೆ ಒಂದು ದಾರಿಯಾಗಿರುತ್ತೆ. ಸೊ ಅದಕ್ಕೆ ನಾನು ಏನು ಹೇಳ್ತಾ ಇದ್ದೀನಿ ಅಂತಂದರೆ, ನೀವು ಒಂದು ಸಣ್ಣ ಟೈಲರ್ ಆಗಿರ್ಬೋದು, ಆದರೆ ನಾಳೆ ದೊಡ್ಡ ಡಿಸೈನರ್ ಆಗ್ಬೋದು. ನಿಮ್ಮ ಕೈಯಲ್ಲಿರುವ ಸೂಜಿ ಒಂದು ಕುಟುಂಬದ ಭವಿಷ್ಯವನ್ನು ಬದಲಾಯಿಸುವ ಶಕ್ತಿ ಹೊಂದಿದೆ. ಕನಸು ಕಾಣಿ, ಕಲೀರಿ, ನೀವು ಮಾಡುವಂಥ ಕೆಲಸದಲ್ಲಿ ಗುಣಮಟ್ಟವನ್ನು ಕಾಪಾಡಿ, ಹಾಗೆ ಕಸ್ಟಮರ್ಸ್ ವಿಶ್ವಾಸವನ್ನು ಗಳಿಸಿ. ಇದರಿಂದ ಹಂತವಾಗಿ ನಿಮ್ಮ ಅರ್ನಿಂಗ್ಸ್ ಜಾಸ್ತಿ ಆಗುತ್ತೆ. ನೀವು ಅರ್ನಿಂಗ್ಸ್ನ ಜಾಸ್ತಿ ಮಾಡಿದಷ್ಟು ನಿಮ್ಮ ಒಂದು ಅರ್ನಿಂಗ್ಸು ಒಂದು ತಕ್ಕ ಮಟ್ಟಿಗೆ ಬರುತ್ತೆ. ಮತ್ತು ಒಂದು ಹೊಸ ಟೈಲರಿಂಗ್ ಮೋಟಿವೇಶನದಲ್ಲಿ ತಿಂಗಳಿಗೆ ಲಕ್ಷ ಸಂಪಾದಿಸುವ ಎಂಬುದು ಒಂದು ಶೀರ್ಷಿಕೆ ಆಕರ್ಷವಾದರೂ ಅದು ಎಲ್ರಿಗೂ ಖಚಿತ ಫಲಿತಾಂಶ ಕೊಡೋದಿಲ್ಲ. ನಮ್ಮ ಯಶಸ್ಸು, ನಮ್ಮ ಅನುಭವ, ನಮ್ಮ ಕಸ್ಟಮರ್ಸ್ನ ಸಂಖ್ಯೆ ಮತ್ತು ಸ್ಥಳ, ಪರಿಶ್ರಮದ ಮೇಲೆ ಅದು ಲಕ್ಷನೋ, ಸಾವಿರನೋ, 100 ಇದು ಅವಲಂಬಿತ ಆಗಿರುತ್ತೆ. ದಯವಿಟ್ಟು ನೀವು ಅರ್ನಿಂಗ್ಸ್ ಹಿಂದೆ ಓಡಬೇಡಿ, ನಿಮ್ಮ ಕೆಲಸದ ಹಿಂದೆ ಓಡಿ. ನಿಮ್ಮ ಕೆಲಸದಿಂದನೇ ಅರ್ನಿಂಗ್ಸ್ ನಿಮ್ಮನ್ನು ಹುಡ್ಕೊಂಡು ಬರುತ್ತೆ. ಇವತ್ತು 100, ನಾಳೆ 1000 ಈ ರೀತಿ ಅದು ಜಾಸ್ತಿ ಆಗ್ತಾ ಹೋಗುತ್ತೆ. ನೀವು ಬರೀ ನಿಮ್ಮ ಒಂದು ಕೆಲಸದ ಮೇಲೆ ಇಲ್ಲದೆ ಬರೀ ನೀವು ಒಂದು ಅರ್ನಿಂಗ್ಸ್ ಮೇಲೆ ತಲೆ ಕೊಟ್ಟರೆ ನಿಮ್ಮ ಕೆಲಸದಲ್ಲಿ ಫಿನಿಶಿಂಗ್ ಅನ್ನೋದಿರಲ್ಲ. ಬರೀ ಅಮೌಂಟ್ಗಾಗಿ ನೀವು ಹೆಂಗೆ ಬೇಕಾದ ಹಂಗೆ ಸ್ಟಿಚ್ ಮಾಡಿಬಿಡ್ತೀರ. ಅದ್ರ ಬದಲು ನೀವು ನಿಮ್ಮ ಕೆಲಸದ ಮೇಲೆ ಫೋಕಸ್ ಮಾಡಿ. ಆ ಫೋಕಸ್ಸೇ ನಿಮಗೆ ಒಂದಲ್ಲ ಒಂದು ದಿನ ನಿಮ್ಮ ಹತ್ತಿರ ಆ ಅರ್ನಿಂಗ್ಸೇ ನಿಮ್ಮನ್ನು ಹುಡ್ಕೊಂಡು ಬರುವಾಗೆ ಆಗುತ್ತೆ. ಸೊ ಏನು ಹೇಳ್ತಾ ಇದ್ದೀನಿ ಅಂತ ಅರ್ಥ ಆಯ್ತು ಅನ್ಕೋತೀನಿ. ದಯವಿಟ್ಟು ಲಕ್ಷ್ಯದ ಹಿಂದೆ ಓಡಬೇಡಿ, ನಿಮ್ಮ ಕೆಲಸದ ಹಿಂದೆ ಓಡಿ. ಆ ಕೆಲಸ ಒಂದಲ್ಲ ಒಂದು ದಿನ ನಿಮಗೆ ನೀವು ಊಹೆ ಮಾಡಲಾರ್ದಷ್ಟು ಅರ್ನಿಂಗ್ಸ್ನ ತಂದುಕೊಡುತ್ತೆ. ಇಷ್ಟು ಹೇಳಿ ಇವತ್ತಿನ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತು ನೆಕ್ಸ್ಟ್ ಮತ್ತೊಂದು ವಿಡಿಯೋ ಜೊತೆಗೆ ಸಿಗ್ತೀನಿ. ಸೊ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ಹೊಸದಾಗಿ ನಮ್ಮ ಚಾನಲ್ಗೆ ವಿಸಿಟ್ ಕೊಟ್ಟಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರೋವಂಥ ಬೆಲ್ ಐಕಾನ್ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳೋದ್ರಿಂದ ನಾನು ಪ್ರತಿಯೊಂದು ವಿಡಿಯೋ ಹಾಕಿದ್ರು ನಿಮ್ಗೆ ನೋಟಿಫಿಕೇಷನ್ ಬರುತ್ತೆ, ನೀವು ಮೊದಲು ನೋಡ್ಬೋದು. ಹಾಗೆ ಲೈಕ್ ಕೊಟ್ಟಾಗ ಮತ್ತು ಕಮೆಂಟ್ ಮಾಡಿದಾಗ ಒಂದು ಸೈಡಲ್ಲಿ ಹೈಪ್ ಬಟನ್ ಬರುತ್ತೆ, ಹೈಪ್ ಕೂಡ ಕೊಡಿ.
ಥ್ಯಾಂಕ್ ಯು ಸೋ ಮಚ್. ಮುಂದಿನ ಬಿಡದಲ್ಲಿ ಸಿಗ್ತೀನಿ.